ಒಂದು ಮನುಕುಲ ಹೇಗೆ ಜನನ ಆಗುತ್ತೋ ಹಂಗೆ ಪರಮಾತ್ಮರು ಒಂದು ತಾಯಿ ಗರ್ಭದಲ್ಲಿ ಹುಟ್ಟು ಬರ್ತಾರೆ. ಅದು ಹೇಗೆ ಸರ್ವ ಸಿದ್ಧಿಯಿಂದ ಪರಮಾತ್ಮರು ತಾಯಿಯನ್ನು ಸೃಷ್ಟಿಸಿ ತಾನು ಸೃಷ್ಟಿಸಿದ ತಾಯಿಯ ಗರ್ಭದಿಂದಲೇ ಜನಿಸಿ 7 ಭಾಗಗಳಿರುತ್ತವೆ ಮನುಷ್ಯನ ಜನ್ಮದು. 7 ಭಾಗಗಳು, 7 ಜನ್ಮಗಳು, 7 ಲೋಕಗಳು. ಆ ಪರಬ್ರಹ್ಮ ಸ್ವರೂಪಿಣಿನೇ ಬಂದು ಶಾಖ ನೀಲಾಂಬರಿ ದೇವಿ ಅವನೇನಾಗುತ್ತಾನೆ ಅಂದರೆ ಅವನು ಗಂಡು ಅಲ್ಲ ಹೆಣ್ಣು ಅಲ್ಲ, ಕೊನೆಯ 7 ಜನ್ಮ ಮುಗಿದ್ಮೇಲೆ ಸಿಕ್ಕಂಡಿ ಜನ್ಮ ಬರ್ತಕ್ಕಂಥದ್ದು. ನೀನು ಸೃಷ್ಟಿ ಮಾಡಿ ನೀನು ನೋಡ್ತೀಯಲ್ವಾ, ನೀನು ಮೇಲೆ ಕೂತ್ಕೋತೀನಿ ಅಂತ ಪರಮಾತ್ಮ ಕಲ್ಕಿ ಅವತಾರವಾಗಿ ಕುದುರೆ ಮೇಲೇನೆ ಬರ್ತಾ ಇರೋದು. ನಿಜವಾದ ಈಗ ಶನಿ ಮಹಾತ್ಮ ಹೆಗ್ಲೇ ಇರ್ತಾರೆ ಅಂತಾರಲ್ಲ, ಆ ಶನಿನೇ ಹರಿಹರಪ್ಪಾಜಿಯಾಗಿ ಕಲ್ಕಿನ ಪರಮಾತ್ಮರಾಗಿ ಆ ಕುದುರೆ ಮೇಲೆ ಕೂತಿದ್ದಾರೆ. ಧರ್ಮ ಅಂದರೆ ಧರ್ಮ, ಸತ್ಯ ಅಂದರೆ ಸತ್ಯ, ಸತ್ಯಕ್ಕೆ ಜಯ ಆಗ್ಬೇಕು. ಸಮಸ್ತ ಸಮರ್ಥ ಸನಂದ ಸಹಸ್ರ ಶತಪ್ರಾದ ಸಂಹೋತಿ ಸಂಹಾರಾದಯ ವೀಕ್ಷಕರೇ, ವಿಶ್ವಪ್ರಿಯ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ನಾವು ಈ ಹಿಂದೆ ಶಾಖಾ ನೀಲಾಂಬರಿ ಕ್ಷೇತ್ರದ ಬಗ್ಗೆ ಒಂದು ಸಂಚಿಕೆಯನ್ನು ನಾವು ವಿಡಿಯೋನ ಮಾಡಿದ್ವಿ. ಅದರಲ್ಲಿ ಒಂದು ಹಲವಾರು ವಿಷಯನ ನಾವು ತೋರಿಸಿದ್ವಿ. ಹಾಗಾಗಿ ಆ ಒಂದು ವಿಡಿಯೋ ಸಂಚಿಕೆಯನ್ನು ನೋಡಿ ಹಲವಾರು ಭಕ್ತಾದಿಗಳು ಇಲ್ಲಿಗೆ ಆ ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ಅಮ್ಮನ ಒಂದು ದರ್ಶನ ಪಡೆದುಕೊಂಡ್ರು. ಅಲ್ಲಿಗೆ ನಾವು ವಿಡಿಯೋ ಮಾಡಿರೋ ಒಂದು ಉದ್ದೇಶ ಏನು ಅಂದರೆ, ಆ ಕ್ಷೇತ್ರಕ್ಕೆ ಭೇಟಿ ನೀಡ್ತಕ್ಕಂಥ ಭಕ್ತಾದಿಗಳು ಅಲ್ಲಿ ಒಂದು ವಿನಂತಿ, ಅಲ್ಲಿ ಒಂದು ಸಣ್ಣದಾಗಿ ಒಂದು ಹಾಲ್ ಥರ ಅಲ್ಲಿ ಉಳ್ಕೊಳ್ಳೋಕ್ಕೆ ಒಂದು ಜಾಗನ ಮಾಡುವಂಥ ಒಂದು ಭಕ್ತಾದಿಗಳಿಗೆ ಒಂದು ಉಳ್ಕೊಳ್ಳೋಕ್ಕೆ ಬೇಕಾದಂಥ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಗುರುಗಳಿಗೆ ಪ್ರೇರೇಪಣೆ ಬಂದಿದೆ. ಹಾಗಾಗಿ ಅಲ್ಲಿ ಭೇಟಿ ನೀಡ್ತಕ್ಕಂಥ ಕ್ಷೇತ್ರಕ್ಕೆ ಭೇಟಿ ನೀಡ್ತಕ್ಕಂಥ ಭಕ್ತಾದಿಗಳಿಗೆ ಒಂದು ವಿನಂತಿ, ತಮಗೆ ಏನು ಇಚ್ಛೆ ಬರುತ್ತೋ ಆ ಒಂದು ಹಣದ ಸಹಾಯ ಆಗಿರ್ಬೋದು ಅಥವಾ ಅಲ್ಲಿಗೆ ಬೇಕಾದಂಥ ಒಂದು ಏನೇ ಒಂದು ಸಾಮಾನುಗಳು ಒಂದು ಸಹಾಯ ಆಗಿರ್ಬೋದು, ಯಾವುದೇ ಒಂದು ರೂಪದಲ್ಲಿ ಆದರೂ ಪರವಾಗಿಲ್ಲ. ನೀವು ಆ ಕ್ಷೇತ್ರಕ್ಕೆ ಭೇಟಿ ನೀಡ್ತಕ್ಕಂಥ ಭಕ್ತಾದಿಗಳು ಯಾವುದೇ ಒಂದು ರೂಪದಲ್ಲಿ ತಮ್ಮ ಒಂದು ಸಹಾಯ ಹಸ್ತವನ್ನು ಮನಸ್ಪೂರ್ವಕವಾಗಿ ಮಾಡಬೇಕು ಅಂತ ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ ಎಲ್ಲ ವೀಕ್ಷಕರಲ್ಲಿ. ಹಾಗೆ ಆ ಅಮ್ಮನವರ ಒಂದು ಆಶೀರ್ವಾದ ಕೂಡ ಸದಾಕಾಲ ನಿಮ್ಮ ಮೇಲೆ ಇರುತ್ತೆ ಅಂತ ಭಾವಿಸ್ತೀನಿ. ಇನ್ನೂ ಸಾಕಷ್ಟು ಒಂದು ಒಳ್ಳೊಳ್ಳೆ ವಿಚಾರಗಳು ಗುರುಗಳಿಂದ ಕೇಳಬೇಕು ಅಂತ ನಾನು ಬಯಸಿದ್ದೆ. ನಮ್ಮ ವೀಕ್ಷಕರಿಗೆ ಒಳ್ಳೊಳ್ಳೆ ವಿಚಾರ ತಿಳಿಸ್ಬೇಕು ಅಂತ ಹಲವಾರು ವಿಚಾರ ಇದೆ. ನಾವು ಎಷ್ಟೇ ತಿಳಿದುಕೊಂಡ್ರೂ ತಿಳ್ಕೊಳ್ಬೇಕಾದಂಥ ವಿಚಾರ ಸಾಕಷ್ಟು ಇರುತ್ತೆ, ಎಷ್ಟು ಜ್ಞಾನ ಪಡೆದ್ರೂ ಸಾಲದು. ಸೊ ಹಾಗಾಗಿ ಕೆಲವೊಂದು ವಿಚಾರಗಳನ್ನು ಗುರುಗಳು ನಮಗೆ ತಿಳಿಸ್ಕೊಡಲಿದ್ದಾರೆ. ನೀವು ನಿಮ್ಮ ಒಂದು ಪ್ರೋತ್ಸಾಹ ನಮ್ಮ ಒಂದು ಚಾನಲ್ಗೆ ಇರಬೇಕು ಅಂತ ಹೇಳ್ತಾ, ಆದಷ್ಟು ನೀವು ಯಾರ್ಯಾರು ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಚಾರಗಳನ್ನು, ಈ ಒಂದು ಜ್ಞಾನವನ್ನು ನಿಮ್ಮ ಒಂದು ಫ್ಯಾಮ್ಲಿ, ಫ್ರೆಂಡ್ಸ್, ರಿಲೇಟಿವ್ಸ್ಗೆ ನೀವು ಶೇರ್ ಮಾಡಿ ಅಂತ ಹೇಳ್ತಾ ನಾವು ಇನ್ನು ಸಂಚಿಕೆನ ಪ್ರಾರಂಭ ಮಾಡೋಣ ಬನ್ನಿ. ಗುರುಗಳೇ ನಮಸ್ತೆ. ಗುರುಗಳೇ ನಮಸ್ತೆ. ಗುರುಗಳೇ, ನೀವು ಈ ಹಿಂದೆ ನಮ್ಮ ಸಂಚಿಕೆಗೆ ವಿಡಿಯೋ ಕೊಟ್ಟಾಗ ಒಂದು ಮಾತು ಹೇಳಿದ್ರಿ. ಈ ಒಂದು ಕ್ಷೇತ್ರಕ್ಕೆ ಬರಬೇಕಾದ್ರೆ 7 ಜನ್ಮದ ಒಂದು ಕರ್ಮ ಕಳೆದಿರಬೇಕು ಅಂತ ತಿಳಿಸಿದ್ರಿ ನಮ್ಮ ವೀಕ್ಷಕರಿಗೆ. ಸೊ ಹಾಗೆ ನನ್ನ ಮೊದಲನೇ ಪ್ರಶ್ನೆ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಿರೋ ಹಾಗೆ ಕೇಳಬೇಕಾಗಿತ್ತು ಗುರುಗಳೇ. ಅಂದರೆ ಇವಾಗ ಹೇಳ್ತಾರೆ ಈ 7 ಅನ್ನುವಂಥ ಈ ಒಂದು ಸಂಖ್ಯೆಗೆ ಏನೋ ಒಂದು ವಿಶೇಷತೆ ಇದೆ ಅಂತ ಅನ್ನಿಸ್ತು. ಹಾಗೆ ಅದಕ್ಕೋಸ್ಕರನೇ ಈ ಒಂದು ಪ್ರಶ್ನೆ ಕೇಳ್ತಾ ಇರೋದು ಗುರುಗಳೇ.
ಅಂದರೆ ಇವಾಗ 7 ಬಣ್ಣ ಇದೆಯಲ್ಲ, ಅದು ಬೆರೆತು ಒಂದು ಬಣ್ಣ ಆಗುತ್ತೆ ಅಂತ ಹೇಳ್ತಾರೆ. ಸೂರ್ಯದೇವರಿಗೆ 7 ರಥಚಕ್ರಗಳು ಇದೆ ಅಂತ ಒಂದು ನಾವು ನೋಡ್ತೀವಿ. ಆ ಒಂದು ಸೂರ್ಯದೇವ್ರದ್ದು ಒಂದು ಚಿತ್ರ ನೋಡಿದಾಗ 7 ರಥಚಕ್ರಗಳು ಇರುತ್ತೆ, ಅಂದರೆ ಕುದುರೆಗಳಿರುತ್ತೆ. ಸೊ ಅದೊಂದು ಹೇಳ್ತೀವಿ. ಮತ್ತೆ ಈ 7 ಜನ್ಮಗಳು ಅಂತ ಹೇಳ್ತೀವಿ. ಮತ್ತೆ ನಮ್ಗೆ ಏನಾನ ಒಂದು ಸಮಸ್ಯೆ ಬಂದಾಗ ಏನಪ್ಪ ಇದು ಈ 7 ಜನ್ಮದ್ದು ಕರ್ಮ ತಗೊಂಬಂದ್ಬಿಟ್ಟಿದ್ದೀನ, ಅಷ್ಟೊಂದು ಸಮಸ್ಯೆಯಲ್ಲಿ ನಾನು ಬಳಲ್ತಾ ಇದ್ದೀನಲ್ಲ ಅಂತ. ಈ 7 ಅನ್ನೋದರಲ್ಲಿ ಏನಾದರೂ ಇದೆಯಾ ಗುರುಗಳೇ? ಅದ್ರ ಬಗ್ಗೆ ವಿಚಾರ ತಿಳಿಸ್ಕೊಡ್ಬೇಕು ನಮ್ಮ ವೀಕ್ಷಕರಿಗೆ. ಓಂ ಸತ್ಯದೇವತಾಯ ದರ್ಶನಂ ಪರಮಾನಂದಂ ಚಿತ್ತ ಪರಮಾನಂದಾಯ ಸರ್ವತಾಯ ಅಸ್ತುತೆ ಭಗವತ ನಾರಾಯಣಾಯ ನಮಸ್ತುಭ್ಯಂ ನಮಸ್ತಸ್ಯಾಯ ನಮೋ ನಮಃ. ಸರ್ವರ ಜನನ, ಒಂದು ಮನುಕುಲ ಹೇಗೆ ಜನನ ಆಗುತ್ತೋ ಹಂಗೆ ಪರಮಾತ್ಮರು ಒಂದು ತಾಯಿ ಗರ್ಭದಲ್ಲಿ ಹುಟ್ಟು ಬರ್ತಾರೆ. ಅದು ಹೇಗೆ ಹುಟ್ಟು ಬರ್ತಾರೆ ಅಂದರೆ, ಸರ್ವ ಮಕ್ಕಳ ಜನನದ ತಾಯಿ ಶಿಶು ಪ್ರಾಣ ದೇಹ ಆತ್ಮ ಪ್ರಾಪ್ತಿಯೇ ನಮಃ, ಶಿಶು ದೈವಾತ್ಮನೇ ನಮಃ, ಶಿಶು ಆತ್ಮಕಾರನೇ ನಮಃ, ಶಿಶು ದೈವಕಾರನೇ ನಮಃ, ಶಿಶು ಅಲಂಕೃತನೇ ಗರ್ಭತೋ ದೈವತೋ ಆತ್ಮ ಗಂಧರ್ವತೋ ಐಕ್ಯತಾಯ ಸೃಷ್ಟಿಯೇ ಗರ್ಭವತಿ ನಮತಿ ಜ್ಞಾನತೆ ದೈವತಿ ತಾಯಿಯೇ ನಮಃ. ಎಲ್ಲರ ದೇಹ ಆತ್ಮದಲ್ಲೂ ಸಕಲ ಚರಾಚರದಲ್ಲೂ ಸರ್ವ ಸಿದ್ಧಿಯಿಂದ ಪರಮಾತ್ಮರು ತಾಯಿಯನ್ನು ಸೃಷ್ಟಿಸಿ, ತಾನು ಸೃಷ್ಟಿಸಿದ ತಾಯಿಯ ಗರ್ಭದಿಂದಲೇ ಜನಿಸಿ ಇನ್ನೊಂದು ಸೃಷ್ಟಿಯ ಜೀವಿಗೆ ತನ್ನ ಜೀವಿತದ ಮರ್ಮವನ್ನು ತಿಳಿಸುವ ದೈವಿಜ್ಞಾನವೇ ಸತ್ಯ ದೇವತಾಯ ದರ್ಶನ. ಇದು ಸತ್ಯ ದೇವತಾಯ ದರ್ಶನಲ್ಲಿ 7 ಭಾಗಗಳಿರುತ್ತವೆ. ಮನುಷ್ಯನ ಜನ್ಮದು 7 ಭಾಗಗಳು, 7 ಜನ್ಮಗಳು, 7 ಲೋಕಗಳು. ಸಪ್ತ ಲೋಕಕ್ಕೆ ಅಧಿಪತಿ ಪರಬ್ರಹ್ಮ ಸ್ವರೂಪಿಣಿ ಅಂತಾರೆ. ಆ ಪರಬ್ರಹ್ಮ ಸ್ವರೂಪಿಣಿನೇ ಬಂದು ಶಾಖ ನೀಲಾಂಬರಿ ದೇವಿ. 7 ಲೋಕಗಳಿಗೆ 7 ತತ್ವಗಳು ಒಳಗೊಂಡಂಗೆ 7 ಲೋಕಗಳಲ್ಲಿ 7 ಜನ್ಮಗಳನ್ನು ಕಳೆದ ಮೇಲೆ ದೈವಿಕ ಪುರುಷನಾಗುತ್ತಾನೆ. ಅವನೇನಾಗುತ್ತಾನೆ ಅಂದರೆ, ಅವನು ಗಂಡು ಅಲ್ಲ, ಹೆಣ್ಣು ಅಲ್ಲ, ಸರ್ವ ಸಮಾನ್ಮಯ ಸ್ಥಿತಿಯಲ್ಲಿ ಬರ್ತಾನೆ. ನಾವು ಏನು ಶಿಖಂಡಿ ಅಂತ ಕರಿತೀವೋ ಅವರು ತುಂಬ ಪವಿತ್ರವಾದ ಜನ್ಮ. ಆತ್ಮ ಅನ್ನೋದಕ್ಕೆ ಗಂಡು ಇಲ್ಲ, ಹೆಣ್ಣು ಇಲ್ಲ. ಅದಕ್ಕೆ ಭೀಷ್ಮನ ಎದುರು ಶ್ರೀಕೃಷ್ಣ ಪರಮಾತ್ಮ ಶಿಖಂಡಿ ನಿಲ್ಲಿಸ್ತಾರೆ. ಹಾಗಂದ್ರೆ ಭೀಷ್ಮ ತಾನು ಯುದ್ಧ ಮಾಡಲಿಲ್ಲ ಅಂತಲ್ಲ, ತನ್ನ ನಿಜ ಸ್ವರೂಪ ಕಂಡಿದ್ದು ಶಿಖಂಡಿಯಲ್ಲಿ. ತನ್ನ ನಿಜ ಸ್ವರೂಪ ತಿಳಿದ ಮೇಲೆ ನಾನು ಇನ್ನೇನು ಆಗಬೇಕು ಅಂತ ಮೌನಕ್ಕೆ ಶರಣಾಗ್ತಾರೆ. ಅದಕ್ಕೆ ನಿಜವಾದ ಶಿಖಂಡಿಯ ದರ್ಶನ ಮಾಡಿದ್ರೆ ಆಗುತ್ತೆ, ಒಳ್ಳೇದಾಗುತ್ತೆ. ಇದು ಜನ್ಮದ ಕೊನೆಯ 7 ಜನ್ಮ ಮುಗಿದ ಮೇಲೆ ಶಿಖಂಡಿ ಜನ್ಮ ಬರ್ತಕ್ಕಂಥದ್ದು. ಇದನ್ನ ತಾಯಿ ತಂದೆ ಏನು ದೈವನ ತಂದೆನೂ ನೀನೆ ತಾಯಿ ನೀನೆ ಅಂತೀಯಲ್ಲ, ಆ ಜನ್ಮದ ಪ್ರಾಪ್ತಿ ಮನುಜನ್ಮ. ಶಿಖಂಡಿ ಅನ್ನೋದು ಮನುಜನ್ಮ, ದೈವ ಅನ್ನೋದು ತಾಯಿ ತಂದೆ ಒಂದಾಗಂಥದ್ದು. ತಂದೆಯೂ ಅವರೇ, ತಾಯಿಯೂ ಅವರೇ. ಈ ರೀತಿ ವಿಚಾರಗಳು ಬರ್ತವೆ ಕಣಪ್ಪ. ಅದರಲ್ಲಿ ಮೊದಲನೇ ಮನುಷ್ಯನ ಜನ್ಮ ಬಂದು ಕೋತಿ. ಮಂಗನಿಂದ ಮಾನವ ಅಂತಾರೆ. ಮಂಗನಿಂದ ಮಾನವ ಅನ್ನೋದು ಮನುಕುಲ, ಮನುಜ. ಮಾ ಅಂದರೆ ಮಮಕಾರ, ನು ಅಂದರೆ ನ್ಯೂನ್ಯತೆ, ಜ ಅಂದರೆ ಜನ್ಮದ ರಹಸ್ಯ ತಿಳ್ಕೊಳ್ಳೋಂಥದ್ದು. ಇದರಲ್ಲಿ ಕೋತಿಯಿಂದ ಪರಿಪೂರ್ಣ ಜ್ಞಾನವಾದಂಥ ಮನುಷ್ಯ ಏನಾಗ್ತಾನೆ, ತನ್ನದಲ್ಲಿ ನಿಯತ್ತನ್ನು ಕಲಿತಾನೆ. ಇನ್ನೊಂದು ನಾಯಿ ಜನ್ಮ ಆಗುತ್ತೆ. ತದನಂತರ ಸಿಂಹ, ನಾನೇ ರಾಜ, ಎಲ್ಲವೂ ನಾನು ಹೇಳಿದ್ದೆ ಅಂತ ಸಂಹಾರ ಸ್ಥಿತಿಯಲ್ಲಿ ಬರ್ತಾನೆ. 3ನೇದು ಹುಲಿ, ಅಹಂಕಾರದ ರೀತಿಯಲ್ಲಿ ನಾನು ಮಾಡಿದ್ದೆ ಸರಿ, ತನ್ನವ್ರು ಯಾರು ಇಲ್ಲ ಅಂತ ಅಹಂಕಾರದಲ್ಲಿ ಬರ್ತಾನೆ. ಜಿಂಕೆ, ಮೋಹ, ಚೆನ್ನಾಗಿದ್ದು ತನಗೆ ಬೇಕಾದಂತೆ ಸೃಷ್ಟಿ ಮಾಡ್ಕೊಳೋದು, ತನಗೆ ಬೇಕಾದಂಥ ಮೋಹದ ಜೀವನ ಜಿಂಕೆ. ಮತ್ತು ಕತ್ತೆ, ದುಡಿಮೆ, ಎಷ್ಟೇ ದುಡಿದ್ರು. ರೈತ, ಇದಕ್ಕೆ ಬಹಳ ಉದಾಹರಣೆ ಆದಂಥ ರೈತ. ಕತ್ತೆ, ನನ್ನನ್ನು ನೋಡು ಯೋಗ ಬರುತ್ತೆ, ಆದರೆ ಎಲ್ಲ ಕೊಟ್ಟಂಥ ರೈತಂಗೆ ಇಲ್ಲಿವರೆಗೂ ಯಾವುದೇ ಬೆಲೆ ಇಲ್ಲ. ಯಾಕೆ? ನಾನು ಅನ್ನೋ ಮಮಕಾರ, ಮೋಹ, ಅಹಂಕಾರ, ರಾಜ್ಯತ್ವ, ಕ್ರೂರತ್ವ ಎಲ್ಲ ಬೆಳೆದಾಗ ಸತ್ಯಕ್ಕೆ ಬೆಲೆ ಇಲ್ದಂಗಾಗಿದೆ. 7ನೇದು ಕುದುರೆ ಅಂದರೆ ತನ್ನಿಷ್ಟ ಬಂದಂತೆ ತನ್ನಾಗಿ ಎಲ್ಲವೂ ಸೃಷ್ಟಿ ಮಾಡ್ಕೊಂಡು ಹೋಗ್ತಾ ಇರ್ತಾನನ್ನೋದು, ನಾನೇ ಮಾಡಿದ ಸರಿ ಅಂತ. ಅದಕ್ಕೆ ಏನು ಮಾಡ್ತಾರೆ, ಮುಂದೆ ಕಲ್ಕಿ ಪರಮಾತ್ಮರು ಕುದುರೆ ಮೇಲೆ ನೀನು ಸೃಷ್ಟಿ ಮಾಡಿ ನೀನು ನೋಡ್ತೀಯಲ್ವಾ, ನೀನು ಮೇಲೆ ಕೂತ್ಕೋತೀನಿ
ಅಂತ ಪರಮಾತ್ಮ ಕಲ್ಕಿ ಅವತಾರವಾಗಿ ಕುದುರೆ ಮೇಲೇನೆ ಬರ್ತಾ ಇರೋದು. ಎಲ್ಲ ದೇವತೆಗಳು ದುಷ್ಟರ ಸಂಹಾರಕ್ಕೆ ನಾನಾ ಸಿಂಹ ಹುಲಿ ಎಲ್ಲದ ಮೇಲೆ ಬಂದರು. ಪರಮಾತ್ಮ ಸರ್ವಶಕ್ತ ಪರಮಾತ್ಮ ಕಲ್ಕಿ ಪರಮಾತ್ಮರು ಅದಕ್ಕೆ ಕಲ್ಕಿಯಾಗಿ ಬರ್ತಕ್ಕಂಥ ಕುದುರೆ ಹಾಸ್ಕೊಂಡಿದ್ದು. 7 ಜನ್ಮದ ಕಾಯತತ್ವದಲ್ಲಿ ಸೂರ್ಯನ ಪಾತ್ರ ಪರಿಪಕ್ವತೆಯಲ್ಲಿದೆ. ಆ ಸೂರ್ಯನಿಗೆ ಅದಕ್ಕೆ 7 ಕುದುರೆಗಳು ಮನುಷ್ಯನ 7 ಜನ್ಮದ ಲಗಾಮ್ ಹಿಡ್ದಿದ್ದಾರೆ. ಬೆಳಕಿಲ್ಲದೆ ಜೀವನ ಇಲ್ಲ, ಬೆಳಕಿಲ್ಲದೆ ಜೀವನ ಇಲ್ಲ, ಪ್ರಕೃತಿ ಇಲ್ಲದೆ ಜೀವನ ಇಲ್ಲ. ಪ್ರಕೃತಿಯಲ್ಲಿ ಏನಾಗುತ್ತೆ ಅಂತಂದ್ರೆ ಪರಬ್ರಹ್ಮ ಸತ್ವ ಇದೆ. ಧನ್ವಂತರಿ ಅಂದ್ರೆ ಧನ, ಧಾನ್ಯ ವನ, ಧಾನ್ಯದಿಂದ ವನ. ಈ ಜಗತ್ತಲ್ಲಿ ಒಂದು ಆರೋಗ್ಯ ಸಮಸ್ಯೆಗೆ ಪ್ರಕೃತಿಯಲ್ಲೇ ಎಲ್ಲವೂ ಸಿಗ್ತಾ ಇದೆ. ಮನುಜಯ ಮಾಡ್ತಾನೆ ಪ್ರಕೃತಿ ಬಿಟ್ಟು ನಾನಾ ಪ್ರಾಣಿಗಳ ಒಂದು ವೀರ್ಯ, ಒಂದು ಮೂಳೆ ಎಲ್ಲವನ್ನೂ ಬಳಸಿ ಇವತ್ತು ಅದರಿಂದ ಕೆಲವೊಂದು ಔಷಧಿ ಗುಣಗಳನ್ನು ಕಂಡುಹಿಡಿತಾ ಇದ್ದೇನೆ. ಆ ಸಮಯಕ್ಕೆ ಅದು ಆಗ್ತಾ ಇದೆ, ಆದರೆ ಅದರಿಂದ ಯಾವುದೇ ಪ್ರಯೋಜನ ಆಗ್ತಿಲ್ಲ. ಅದರಿಂದ ಬೇರೆ ರೀತಿಯೆಲ್ಲ ಸಮಸ್ಯೆ ಉದ್ಭವ ಆಗ್ತಿದ್ದಾವೆ. ಅದನ್ನು ಮಾಡಬಾರ್ದು. ಇದನ್ನು ಮಾಡ್ಕೊಂಡು ಹೋಗೋಕ್ಕೆ ಅವನ ವಿನಾಶ ಅವನೇ ಹತ್ರ ತಂದ್ಕೊತಾ ಇದ್ದಾನೆ. ಪ್ರಕೃತಿ ಮುಂದಿದ್ದಾಳೆ ತಾಯಿ ಜಗನ್ಮಾತೆ. ಧನ್ವಂತರಿ ಮಹರ್ಷಿ ಅವ್ರ ಅನುಗ್ರಹದಿಂದ ಧಾನ್ಯದಿಂದ ಎಲ್ಲವೂ ಪುಣ್ಯ ಫಲ ಇದೆ, ಆರೋಗ್ಯ ಫಲ ಇದೆ. ವನದಿಂದ ವೃಕ್ಷದಿಂದ ಫಲ ಇದೆ. ಪ್ರಕೃತಿ ಪುಷ್ಪ, ಶ್ವೇತ ಪುಷ್ಪ, ಪ್ರಕೃತಿಯಲ್ಲಿ ಸಿಗ್ತಕ್ಕಂಥ ಪುಷ್ಪದ ಆ ಸುವಾಸನೆ, ಆ ಗಂಧ, ಆ ಪರಿಮಳ, ಆ ಒಂದು ಇದು ಜೇನು, ಅದರಿಂದನೂ ದೈವಿಕ ಗುಣ ಇದೆ. ಇವತ್ತು ಪ್ರತಿಯೊಬ್ಬರು ಯಾರು ಪ್ರಕೃತಿನ ನೆನೆಸ್ಕೊಂಡು ಪ್ರಕೃತಿ ನಡುವೆ ಆನಂದವಾಗಿರ್ತಾರೋ, ಪ್ರಕೃತಿನ ತಾನು ಬೆಳೆದಿದ್ದಂತೆ ಒಂದು ಪ್ರಕೃತಿ ಗಿಡ ಮರ ಆ ಪೋಷಣೆ ಮಾಡಿಕೊಂಡು ಏನು ಹೋಗ್ತಾರೋ. ಹಿಂದೆ ಋಷಿಗಳೆಲ್ಲ ಯಾಕೆ ಕಾಡಲ್ಲಿ ಇರ್ತಿದ್ರು ಅಂದರೆ ಆ ಪ್ರಕೃತಿ ಮಡಿಲಲ್ಲೇ ಆನಂದವಾಗಿರ್ತಿದ್ರು. ಅವ್ರಿಗೆ ಯಾರೇ ಆಗಲಿ ತಲೆನೋವು ಆಗಲಿ ಜ್ವರ ಆಗಲಿ ನಾನಾ ಕಾಯಿಲೆಗಳು ಬರ್ತಾ ಇರಲಿಲ್ಲ. ಅಂದರೆ ಅಷ್ಟೊಂದು ಇತ್ತು. ಈಗ ಮನುಜಯ ಮಾಡ್ತಾ ಇದ್ದಾನೆ, ಪ್ರಕೃತಿ ನಾಶ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಗುರುಗಳೇ, ಈ ಹಿಂದೆ ನೀವು ತಿಳಿಸ್ತಾ ಇದ್ರಿ 7 ಜನ್ಮಗಳ 7 ತತ್ವಗಳು ಅಂದರೆ ಒಂದೊಂದು ಏನೇನು ಸೂಚಿಸ್ತಾ ಇದೆ ಅಂತ ಹೇಳಿದ್ರೆ. ಸೊ ಆ ಒಂದು ತತ್ವದ ಬಗ್ಗೆ ನಮಗೆ ತಿಳಿಸ್ಕೊಡಿ. ಆ ದೈವಿಕ ಆ ಗುಣಗಳು ಹೇಗೆ ಒಂದು ಪ್ರಭಾವ ಬೀರುತ್ತೆ ಅದ್ರ ಬಗ್ಗೆ ಒಂದು ಇನ್ನಷ್ಟು ಡೀಪ್ ಆಗಿ ನಮಗೆ ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕು ಅದ್ರ ಬಗ್ಗೆ. ನೋಡಿ, 7 ಜನ್ಮದ 7 ತತ್ವಗಳು ಅಂದರೆ 7 ದೈವಿಕ ಗುಣಗಳು ಹೊಂದಿರ್ತವೆ. ಮನುಷ್ಯ ಯಾಕೆ ಆಗ್ತಾನೆ ಅಂದರೆ ಸಾಮಾನ್ಯ ಮನುಷ್ಯನೂ ಮನುಷ್ಯನೇ, ಅದರಲ್ಲಿ ದೈವಿಕ ಮನುಷ್ಯನೇ ಅಂತ ಅನ್ನೋದು. ದೇವತಾ ಮಾನವ ಅಂತೀವಿ, ಋಷಿಗಳು ಅಂತೀವಿ, ಯತಿವಿಗಳು ಅಂತೀವಿ. ಎಲ್ಲರೂ ಮಾನವ ಸ್ವರೂಪವಾಗಿ, ದೇವತೆಗಳು ಮಾನವ ಸ್ವರೂಪವಾಗಿ ನಾವು ನೋಡಿದ್ದೀವಿ. ಈಗೇನು ಮನೆಯಲ್ಲೆಲ್ಲ ಪೂಜೆ ಮಾಡ್ತಕ್ಕಂಥವ್ರು ಪ್ರತಿಯೊಂದು ದೇವತೆಗಳ್ನು ಪೂಜನೀಯ ಭಾವದಲ್ಲಿ ಮಾನವ ಸ್ವರೂಪವಾಗಿ ನಾವು ಪೂಜೆ ಮಾಡೋದು. ಕೃಷ್ಣನು ಮಾನವ ಸ್ವರೂಪವಾಗಿ, ರಾಮನ ಸ್ವರೂಪವಾಗಿ. ಹಾಗೆ ಈ ಮನುಷ್ಯನಲ್ಲಿ ಕೋತಿ ಗುಣ ಏನಿದೆ ಅಂತ ಬರುತ್ತೋ ಆಂಜನೇಯನ ತತ್ವ ಬರುತ್ತೆ. ಆಂಜನೇಯನ ತತ್ವದಲ್ಲಿ ಪರಿಶುದ್ಧ ಜ್ಞಾನದಿಂದ ಬೇಡಿದಾಗ ರಾಮನ ರೋಮದಲ್ಲಿ ಏನು ಕಂಡ್ರೋ ಆ ಜ್ಞಾನ ಪರಿಪೂರ್ಣ ಜ್ಞಾನ ಬರುತ್ತೆ ಅವ್ರಿಗೆ. ಅದು ಮತ್ತೆ ಎರಡನೇದು ನಾಯಿ ಅಂತ ಅಂತೀವಿ, ನಿಯತ್ತು. ಸಾಮಾನ್ಯವಾಗಿ ನಾಯಿ ಅಂದರೆ ನಿಯತ್ತು ಅಂತೀವಿ. ಹಂಗೆ ಗುರುತತ್ವ ಹೊಂದಿರ್ತದೆ ದತ್ತಾತ್ರೇಯ. ಪ್ರತಿಯೊಂದು ದತ್ತ ಅವಧೂತ ಪರಂಪರೆಯಲ್ಲಿ, ದೈವಿಕ ಪರಂಪರೆಯಲ್ಲಿ ಯಾಕೆ ಅವ್ರ ಜೊತೆ ಇರುತ್ತೆ ಅಂತಂದ್ರೆ ಆ ಗುಣನ ಪರಿಪೂರ್ಣ ಪಾಲನೆ ಮಾಡುತ್ತೆ. ಮೂಲ ದತ್ತಾತ್ರೇಯರ ಮೂಲ ಪಾಲನೆ ಮಾಡ್ತಾರೆ. ಮನುಷ್ಯನಾದವನೇನು ತನಗೇನು ಕೊಟ್ಟಿತ್ತು ದೈವನ ಅದನ್ನು ಸದಾ ಕಾಲ ಸ್ಮರಿಸ್ತಾ ಇರಬೇಕು. ಏನ್ ಮಾಡ್ತಾನೆ, ತನ್ ಕೊಟ್ಟಿದ್ ಬಿಟ್ಬಿಡ್ತಾನೆ, ಮುಂದದ್ ಬೇರೆದು ಯೋಚನೆ ಮಾಡ್ತಾನೆ. ಅದನ್ನ ಬರಬಾರ್ದು. ಮೂರನೇದು ಸಿಂಹ. ಇಲ್ಲಿ ಜ್ಞಾನ ಬತ್ತು, ಗುರು ಅನುಗ್ರಹ ಆಯಿತು. ಅದಾದ್ಮೇಲೆ ಏನಾಯ್ತಾನೆ, ನಾನು ಅನ್ನೋದು ಬಂದ್ಬಿಡ್ತದೆ. ರಾಜ ಬುದ್ಧಿ. ಆ ರಾಜ ಆದಾಗ ಏನ್ ಮಾಡ್ತಾನೆ, ತನಗೆ ಬೇಕಾದಂಗೆ ಆಡಳಿತ ಮಾಡಕ್ ಹೋಗ್ತಾನೆ. ಆವಾಗ ತನು ಬೇಕಾದಂಗೆ ಆಡಳಿತ ಮಾಡಿದಾಗ ಅವಾಗ ಬರ್ತಾಳೆ ಕಾಳಿ ಸಿಂಹದ ಮೇಲೆ ಬಂದಾಗ ನಾನು ಅಂತ ಮೆರಿತಾ ಇದೆಯಲ್ಲಪ್ಪ, ನಿನ್ಗೆ ಅನ್ನಾಹಾರ, ನಿನಗೂ ಒಂದು ಸಾವು ಅಂತ ಇದೆ, ಮುಪ್ಪು ಅಂತ ಇದೆ. ಅದನ್ನ ಇದು ಮಾಡಿದಾಗ ಅಲ್ಲಿಗೆ ಅವನ ಸಂಹಾರ ಆಯ್ತಾನೆ. ಅದಾದ್ಮೇಲೆ ಹುಲಿನೂ ಅದೇ ಕ್ರೂರತ್ವ ಜಾಸ್ತಿ. ಇದಕ್ಕೊಂದು ಉದಾಹರಣೆ ಕೊಡ್ಬೋದು ಅಂದರೆ
ಮಹಿಷ ಗುಣ ಅಂತಂದನು. ಈ ಸಾಮಾನ್ಯವಾಗಿ ಅವನ್ ದೇವಿ ಮಾತ್ಮೆ ಓದಂಥ ಪುಣ್ಯಾತ್ಮರಿಗೆ ಎಲ್ರಿಗೂ ಗೊತ್ತಾಗುತ್ತೆ. ಮಹಿಷ ಅಂತಂದ್ರೆ ಮೋಹಿಸೋದು. 100 ಒಳ್ಳೆಯ ಗುಣಗಳು, 100 ಒಳ್ಳೆಯ ಕಾರ್ಯಗಳು ಮಾಡಿದ್ರು. ಪರಿಸ್ಥಿತಿಯ ಒತ್ತಡದಲ್ಲಿ ತನಗೆ ಬೇಕಾದವ್ರಿಗೆ ಪರಿಸ್ಥಿತಿಲಿ ಏನೋ ಒಂದು ಕೆಲಸ ಮಾಡೋಕೆ ಹೋದಾಗ ಅದ್ರಲ್ಲಿ ಅದು ಒಂದು ಸಂದರ್ಭದಲ್ಲಿ ಹೆಂಗೆ ಅಂದರೆ ಇಕ್ಕಟ್ಟಲ್ಲಿ ಸಿಗಾಕೊಳ್ಳೋದು ಅಂತಂತಾರೆ. ಈಗ ಹಾಗೆ ರಾವಣನಲ್ಲಿ ಶಿವಭಕ್ತಿ ಇದ್ದಿದ್ದು ಭಕ್ತನಲ್ಲೇ ಶಿವಭಕ್ತ. ಆದರೆ ಮೋಹ ಅನ್ನೋ ಒಂದಿದಕ್ಕೆ ಹೋದಾಗ ಅವರ ಸಂಹಾರ ಏನಾಯ್ತು ಹೇಳಿ, ಶಿವ ಆತ್ಮಲಿಂಗ ಪಡೆದ್ರು, ತನಗೋಸ್ಕರ ಅಂದ್ರು. ಅದೇನಾಯ್ತು, ಏನಾಗಬೇಕು, ಗಣೇಶನ ಸೃಷ್ಟಿ ಮಾಡಿದ್ರು. ಹಾಗಾಗಿದೆ. ಜಿಂಕೆ ಶೃಂಗಾರ, ಮನುಷ್ಯನಿಗೆ ದೈವ ಕೊಟ್ಟಿ ಶೃಂಗಾರ, ಅದನ್ನ ಮೀರಿ ಶೃಂಗಾರನ ಹುಡಿಕೊಂಡು ಹೋಗೋದು, ತಾನು ಶೃಂಗಾರ ಬಳಸೋಣದ್ದು. ಇದನ್ನ ಮಾಡಿದಾಗ ಅಲ್ಲಿ ಹೇಳಿದ್ದಾರೆ, ರಾವಣನೇ ಮಾಯ ಜಿಂಕೆ ಸೃಷ್ಟಿ ಮಾಡಿದ್ರು, ಅವನಿಗೆ ಉಳಿಗಾಲ ಇಲ್ಲ. ಇನ್ನು ಮನುಷ್ಯನಿಗೆ ಶೃಂಗಾರ ಅನ್ನೋ ಒಂದಿದಕ್ಕೆ ಹೋದಾಗ, ಶೃಂಗಾರದ ಹಿಂದೆ ಹೋದಾಗ, ಶೃಂಗಾರನ ಬಯಸಿದ್ದೇ ಆದರೆ ಅವನಿಗೆ ಉಳಿಗಾಲ ಇಲ್ಲ ಅನ್ನೋದು ಈ ತತ್ವ ಹೇಳುತ್ತೆ. ಕತ್ತೆ ಅಂದ್ರೆ ಕತ್ತೆ ದುಡ್ದಂಗೆ ದುಡಿತಿ ಅಂತ ಅಂತಾರೆ. ಅಂದ್ರೆ ಭೂಮಿ ತಾಯ ಬೆವರ ಸುರಿಸಿ ರೈತ ಬೆಳಿತಾನೆ, ಆದ್ರೆ ಅವನಿಗೆ ಬೆಲೆ ಸಿಗ್ತಾ ಇಲ್ಲ, ಅವನ ಕಣ್ಣೀರು ಬೆಲೆ ಇಲ್ಲ. ಯಾರೋ ಎಲ್ಲೋ ಕೂತ್ಕೊಂಡು ಒಂದು ಸೈನ್ ಹಾಕೋನು ಇವತ್ತು ಅವ್ನು ಬೇಕಾದಂಗೆ ಬರ್ಕತಾ ಇದ್ದಾನೆ. ಹಾಗೇನು ಮಾಡ್ತಾರೆ, ಏನು ದುಷ್ಟತನ, ಏನು ಕತ್ತೆ ಈಗ ನಿಯತ್ತಾಗಿ ದುಡಿತಾನೋ ಅವನು ದುಡಿತಾ ಅವ್ನ ಕಣ್ಣೀರಿಗೂ ಒಂದು ಕೊನೆ ಇದೆ. ಶಾಸ್ತ್ರದಲ್ಲಿ ಹೇಳ್ತದೆ ಕತ್ತೆ ನನ್ನನ್ನು ನೋಡಿ ಯೋಗ ಬರುತ್ತೆ ಅಂತ, ಆದರೆ ದುಡಿದ ರೈತನ ಯಾರು ಬೆಲೆ ಕೊಡ್ತಿಲ್ಲ. ಆ ಶಕ್ತಿನದ ದೈವ ಇನ್ನು ಮುಂದಕ್ಕೆ ತೋರಿಸ್ತಾರೆ. ಅದಾದ ಮೇಲೆ ಕುದುರೆ ಬರೋಂಥ. ಕತ್ತೆ ಆದವನು ಎಲ್ಲ ಒತ್ಕೊಂಡು ಹೋಗ್ತಾ ಇರ್ತಾನೆ, ಕುದುರೆ ಆದವನು ಏನು ಮಾಡ್ತಾನೆ, ತಾನೇ ಹೇಳಿದ್ ಸರಿ ಅಂದ್ಬಿಟ್ಟು ಓಡ್ತಾ ಇರ್ತಾನೆ. ಎಲ್ಲಿ ಗಂಟೆ ಓಡ್ತಿ, ನಿನ್ನಲ್ಲಿ ಶಕ್ತಿ ಇರೋ ತನಕ ಓಡ್ತಿ, ಶಕ್ತಿ ಆದ್ಮೇಲೆ ನಿಂತ್ಕೊಳ್ಳೇಬೇಕಲ್ವಾ. ಆ ನಿನ್ನ ಶಕ್ತಿಯನ್ನ ಲಗಾಮ ಎಲ್ಲ ಕೊಟ್ಟಿದ್ರಲ್ಲ 7 ಜನ್ಮದ್ದು, ಅದಕ್ಕೆ ಏನು ಮಾಡಿಬಿಟ್ರು, ಇಲ್ಲಿವರೆಗೆ ಇಷ್ಟು ನಾಡಕ್ಕೆ ಬಿಟ್ಟಿದ್ರು, ನಿನಗೆ ಜ್ಞಾನ ಕೊಟ್ಟರು, ಗುರು ಸಂಸ್ಕೃತಿ ಕೊಟ್ಟರು, ದೇವಿ ಜ್ಞಾನ ಕೊಟ್ಟರು, ಎಲ್ಲವೂ ಕೊಟ್ಟರುವೆ. ಕೊನೆಗೆ ಏನು ಮಾಡಿದ್ರು, ನಾನು ಅಂತ ಓಡ್ತಾ ಇದೆಯಲ್ವೇನಪ್ಪ, ಈ ಜಗತ್ತು ಆಗ್ತಾ ಇದೆಯಲ್ಲ ಈಗೆಲ್ಲ ವಿಸ್ಮಯ, ಏನೇ ನಾನು ಬ್ರಹ್ಮೋಸ್ ಮಾಡಿದೆ, ನಾನು ಅಣುಬಾಂಬ್ ಇದು ಮಾಡಿದೆ, ನಾನು F-16 I-20 720 ಯಾವುದೂ ಇಲ್ಲ, ಭಗವಂತಂದು ಒಂದೇ ಸುದರ್ಶನ ಚಕ್ರ ಸಾಕು ಎಲ್ಲ ಸಂಹಾರ ಮಾಡೋಕ್ಕೆ. ಯಾವ ದೇಶನೂ ಇರಲ್ಲ, ಯಾವ ಕೋಶನೂ ಇರಲ್ಲ. ಇದು ಮೂಲ. ಅದಕ್ಕೆ ಏನು ಮಾಡಿದ್ರು, ನಾನು ಅಂತ ಮೆರೆಯುವಂಥ ಕುದುರೆ ಮೇಲೆ ಮನುಷ್ಯ ಕುದುರೆ. ಭಗವಂತ ಸಂಹಾರ ಮಾಡಬೇಕು ಅಂದರೆ, ದುಷ್ಟು ಸಂಹಾರ ಮಾಡಬೇಕು ಅಂದರೆ ದೃಷ್ಟು ಮೇಲೇ ಯುದ್ಧಕ್ಕೆ ನಿಂತ್ಕೋಬೇಕು. ಏನು ಮಾಡಿದ್ರು, ಈಗ ಯುದ್ಧ ಅಲ್ಲ, ನೀನು ಮೇಲೆ ಕೂತ್ಕೋತೀನಿ. ನಿಜವಾದ ಈಗ ಶನಿ ಮಹಾತ್ಮ ಹೆಗಲೇ ಇರ್ತಾರೆ ಅಂತಾರಲ್ಲ, ಆ ಶನಿನೇ ಹರಿಹರಪ್ಪಾಜಿಯಾಗಿ ಕಲ್ಕಿನೋ ಪರಮಾತ್ಮರಾಗಿ ಆ ಕುದುರೆ ಮೇಲೆ ಕೂತಿದ್ದಾರೆ, ಕಲ್ಕಿಯಾಗಿ ಕೂತಿದ್ದಾರೆ. ಇನ್ನು ಶನಿ ಹೆಗ್ಲೇ ಇರಿದ್ರೇನೆ ಆಗೋದಿಲ್ಲ, ಇನ್ನು ಕಲ್ಕಿ ಹೆಗ್ಲೇ ಇರಿದ್ರೆ ಇನ್ನು ಉಳಿಗಾಲನೇನಪ್ಪ. ಧರ್ಮ ಅಂದರೆ ಧರ್ಮ, ಸತ್ಯ ಅಂದರೆ ಸತ್ಯ, ಸತ್ಯಕ್ಕೆ ಜಯ ಆಗ್ಬೇಕು. ಬಹುಶಃ ಇದೆಲ್ಲ ನಾವು ಪಾಲನೆ ಮಾಡಿದ್ರೆ, ಈ 7 ತತ್ವಗಳನ್ನ ತಿಳಿದುಕೊಂಡು ನಾವೊಂದು ಪಾಲನೆ ಮಾಡಿದ್ರೆ ನಮ್ಮ ಮನುಷ್ಯ ಈ ಜನ್ಮ ಸಾರ್ಥಕ ಆಗತ್ತೆ ಅಂತ ಹೇಳ್ಬೋದಲ್ವ? ಹೌದು, ಖಂಡಿತ. ಮನುಷ್ಯ ಅನ್ನೋನು ಇದು 7 ತತ್ವ ಅರ್ಥ ಮಾಡ್ಕೊಳ್ಳೇಬೇಕು, ಖಂಡಿತ ಮಾಡ್ಕೊಳ್ಳೇಬೇಕು. ಅದು ನಾವು ಕೊಟ್ಟಿದ್ದಲ್ಲ, ಆ ದೈವ ಹೇಳಿಸಿದ್ದು, ದೈವನೇ ಕೊಡ್ತಾ ಇರೋದು, ದೈವನೇ ಪ್ರಸಾದವಾಗಿ ಹೇಳ್ತಾ ಇರೋದು. ಆ ದೈವ ಏನು ಹೇಳುತ್ತೋ ಅಷ್ಟೇ, ಇದ್ರಲ್ಲಿ ನಾವು ಹೊರ್ತಲ್ಲ. ನಾವು ಅಹಂಕಾರದಲ್ಲಿ, ಮಮಕಾರದಲ್ಲಿ, ಮೋಹದಲ್ಲಿ ಹೋದ್ರೆ ನಮಗೂ ಅದು ಕಟ್ಟಿಟ್ಟ ಬೀಳ್ತೀವಿ.